ನಾಡಿನೆಲ್ಲೆಡೆ ಯುಗಾದಿ ಹಬ್ಬವನ್ನು ತುಂಬಾ ಸಡಗರ ಸಂಭ್ರಮದೊಂದಿಗೆ ಆಚರಣೆ ಮಾಡಲಾಗ್ತಾ ಇದೆ. ಸೊ ಇವತ್ತು ಗವಿಗಂಗಾದೇಶ್ವರ ದೇವಸ್ಥಾನದಲ್ಲೂ ಕೂಡ ವಿಶೇಷ ಪೂಜೆಯನ್ನು ದೇವರಿಗೆ ಮಾಡಲಾಗಿತ್ತು. ಸೊ ಈ ಒಂದು ಯುಗಾದಿ ಹಬ್ಬ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಮಾತನಾಡೋದಕ್ಕೆ ಗವಿಗಂಗಾದೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸೋಮಸುಂದರ ದೀಕ್ಷಿತ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಗುರುಜಿ, ಈ ಬಾರಿಯ ಯುಗಾದಿ ವಿಶೇಷತೆ ಜೊತೆಗೆ ವೈಶಿಷ್ಟ್ಯತೆ ಬಗ್ಗೆ ಹೇಳೋದಾದರೆ, ಜೊತೆಗೆ ಕ್ರೋಧಿನಾಮ ಸಂವತ್ಸರ ಕಳೆದು ವಿಶ್ವನಾಮ ಸಂವತ್ಸರ ಶುರುವಾಗಿರುವಂಥದ್ದು. ಸೊ ಹೇಗಿದೆ, ಹೇಗೆ ಬಂದಿದೆ ಅಂತಂದರೆ, ಆದಿತ್ಯಂ ಅಂಬಿಕಾಂ ವಿಷ್ಣುಂ ಗಣನಾಥಂ ಮಹೇಶ್ವರಂ ಪಂಚದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳ್ತೀವಿ ನಾವು. ಸಾಮಾನ್ಯವಾಗಿ ಎಲ್ಲ ದೇವತೆಗಳಿಗೂ ನಮಸ್ಕಾರ ಮಾಡಿದ ಸ್ಥಿತಿಕರ್ತನಾದ ಮಹಾವಿಷ್ಣುವಿಗೆ ಆ ನಮಸ್ಕಾರ ಹೋಗಿ ಸೇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ಇವತ್ತು ಆದಿತ್ಯ ಅಂದರೆ ಸೂರ್ಯನಾರಾಯಣ ಅಂತೀವಿ. ಬರೀ ಸೂರ್ಯ ಅಂತ ಹೇಳಿದ್ರೆ ಪೂರ್ಣವಾಗಿರೋದಿಲ್ಲ. ಸೂರ್ಯನಾರಾಯಣ, ನಾರಾಯಣ ಅಂದರೆ ಮಹಾವಿಷ್ಣು. ಹಾಗೆ ಸೂರ್ಯನಾರಾಯಣ ದಿನವಾದ ಇವತ್ತು ಭಾನುವಾರ, ಆದಿತ್ಯವಾರ, ಇವತ್ತೇ ನಮಗೆ ಈ ಹಬ್ಬ ಬಂದಿರೋದ್ರಿಂದ ಈ ಹಬ್ಬ ಸೂರ್ಯನಿಂದ ಆರಂಭವಾಗೋದ್ರಿಂದ ಈ ವರ್ಷದ ವಿಶ್ವಾವಸುನಾಮ ಸಂವತ್ಸರ ಬಹಳ ವಿಶೇಷವಾಗಿರುತ್ತೆ. ಕ್ರೋಧಿನಾಮ ಸಂವತ್ಸರದಲ್ಲಿ ಬಹಳಷ್ಟು ಕ್ರೋಧಗಳೆಲ್ಲ ಉತ್ಪತ್ತಿ ಆಯಿತು. ಬಹಳಷ್ಟು ಜನ ತಮಗೆ ತಾವೇ ಹೊಡೆದಾಡಿಕೊಂಡ್ರು. ಬೇಕಾದಷ್ಟು ಸಾವು ನೋವುಗಳನ್ನು ನೋಡಿದ್ದಾಯಿತು. ಕಾರಣವಿಲ್ಲದ ಸಾವು ನೋವುಗಳೇ ಜಾಸ್ತಿ ಆಯಿತು. ಈಗ ನಮಗೆ ವರ್ಷದ ಕಡೆಯ ದಿನ ಕೂಡ ಒಂದು ದೊಡ್ಡ ಅನಾಹುತ ನಡೆದು ಸಾವಿರಾರು ಜನ ಸತ್ರು ಅಂತ ನಾವು ಕೇಳಿದ್ವಿ. ಅದು ಕ್ರೋಧಿನಾಮ ಸಂವತ್ಸರಕ್ಕೆ ಮುಗಿದೋಗುತ್ತೆ. ಈ ವಿಶ್ವಾವಸುನಾಮ ಸಂವತ್ಸರ ಅಂತ ಏನು ಹೊಸ ವರ್ಷ ಆದಿತ್ಯವಾರ ಬಂದಿದೆ, ಈ ಆದಿತ್ಯವಾರದಿಂದ ನಾವು ಬೆಳಗ್ಗೆ ತಕ್ಷಣ ನೋಡೋದೇ ಸೂರ್ಯನ. ಆ ರೀತಿಯಾಗಿ ಆ ಸೂರ್ಯನಿಂದ ಆರಂಭವಾದ ವಿಶ್ವಾವಸುನಾಮ ಸಂವತ್ಸರ ಎಲ್ಲರಿಗೂ ಮಂಗಳವನ್ನು ಕೊಡಲಿ, ಆ ಮಂಗಳದಿಂದ ಎಲ್ಲರೂ ಕ್ಷೇಮವಾಗಿರಲಿ. ಆ ಕ್ರೋಧಿನಾಮ ಸಂವತ್ಸರದಲ್ಲಿ ಏನು ತೊಂದರೆಗಳು ಬಿದ್ದಿದ್ದಾರೆ ಅದೆಲ್ಲ ಕನಸಿನ ಥರ ಮರೆತು ಇವತ್ತು ಶುಭ ಆದಿತ್ಯವಾರ. ನಾವು ಎಲ್ಲ ವಾರಗಳಿಗಿಂತ ಮೊದಲು ತೊಗೊಳ್ಳೋದೇ ಆದಿತ್ಯವಾರದಿಂದ ತೊಗೊಳ್ತೀವಿ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರದಿಂದ ತಗೊಳ್ಳಲ್ಲ. ಆ ರೀತಿಯಾಗಿ ಈ ವಿಶ್ವಾವಸುನಾಮ ಸಂವತ್ಸರ ಆದಿತ್ಯವಾರದಲ್ಲಿ ಆರಂಭ ಆಗಿರೋದ್ರಿಂದ ಎಲ್ಲರಿಗೂ ಭಗವಂತ ಸೂರ್ಯನೋಪಾದಿಯಲ್ಲಿ ಸ್ವಾಮಿ ಎಷ್ಟು ಬೇಗ 12 ಗಂಟೆವರೆಗೂ ಮಹಾವಿಶೇಷವಾಗಿ ಬೆಳೆದು 12 ಗಂಟೆಯಿಂದ ಯಾವ ರೀತಿ ತಣ್ಣಗಾಗಿ ತಿರ್ಗಾ ಸಂಧ್ಯಾ ಕಾಲದಲ್ಲಿ ಆ ತಂಪನ್ನು ನಮಗೆ ಕೊಡ್ತಾನೋ ಅದೇ ರೀತಿಯಾಗಿ ವಿಶ್ವಾವಸುನಾಮ ಸಂವತ್ಸರ ಎಲ್ಲರಿಗೂ ಮಂಗಳವನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ. ಗುರುಜಿ, ಇದು ಗ್ರಹಣದ ನಂತರ ಹಬ್ಬ ಬಂದಿರೋ ಒಂದು ಕೆಡುಕನ್ನ ಸೂಚನೆ ಕೊಡ್ತಿದೆಯಾ, ಅದರ ಶುಭ ಏನಾದರೂ ತೋರಿಸ್ತಿದೆಯಾ? ಈಗ ಸಾಮಾನ್ಯವಾಗಿ ನಿನ್ನೆ ದಿನ ಆ ಒಂದು ಹಬ್ಬ ಬಂದಿದೆ, ಗ್ರಹಣ ಬಂದಿದೆ. ಗ್ರಹಣದ ನಂತರ ಶುಭ ಬಂದಿದೆ. ನಮ್ಮಲ್ಲಿ ಏನಾದರೂ ಒಂದು ಕೆಟ್ಟ ಕಾರ್ಯ ಆದರೆ ಮಾನ್ಯ ದಿನ ಬೆಳಗ್ಗೆ ನಾವು ಸ್ನಾನ ಮಾಡಿಬಿಟ್ರೆ ನಿನ್ನೆ ಹೊರಟೋಯ್ತು. ಹಾಗೆ ಕ್ರೋಧಿನಾಮ ಸಂವತ್ಸರದ ಕ್ರೋಧ ಆ ನಿನ್ನೆ ದಿನ ಗ್ರಹಣದ ಮುಖಾಂತರ ಮುಗಿದೋಯ್ತು. ಆದರೆ ನಮಗೆ ಗೋಚರವಾಗದಿದ್ದರಿಂದ ಆ ವಿಷಯದಲ್ಲಿ ನಮ್ಗೆ ಯಾವ ವಿಧವಾದ ತೊಂದರೆಯೂ ನಮ್ಗೆ ಖಂಡಿತವಾಗಲೂ ಇಲ್ಲ. ಅದು ಕ್ರೋಧಿನಾಮ ಸಂವತ್ಸರದ ಅಮಾವಾಸ್ಯೆಯ ಗ್ರಹಣದ ದಿನ ಆ 1 ವರ್ಷಗಳ ಕಾಲ ಏನು ಜನಗಳು ಸಂಕಟ ಬಿದ್ದಿದ್ರು, ಏನು ತೊಂದರೆ ಬಿದ್ದಿದ್ರು, ಅದು ಗ್ರಹಣ ಕಾಣಿಸ್ತಿದ್ದ ರೀತಿಯಲ್ಲಿ, ಅಂದರೆ ನಮ್ಮ ತೊಂದರೆಗಳು, ನಮ್ಮ ನೋವುಗಳೆಲ್ಲ ನಮಗೆ ಕಾಣಿಸ್ದಿರೋಂಗೆ ಈ ವಿಶ್ವಾವಸುನಾಮ ಹೊಸ ಸಂವತ್ಸರ ವಿಶೇಷವಾಗಿರಲಿ ಅನ್ನೋ ಉದ್ದೇಶದಿಂದ ನಿನ್ನೆ ಗ್ರಹಣ ನಡೆದಿದೆ. ಅದು ನಮಗೆ ಗೋಚರವಾಗಿಲ್ಲ. ಆದ ಕಾರಣ ನಮ್ಗೆ ಯಾವ ರೀತಿಯ ಬಾಧೆಗಳು ಖಂಡಿತವಾಗಲೂ ಇಲ್ಲ. ಏನಾದರೂ ಬಾಧೆಗಳಿದ್ದರೂ ಕೂಡ ನಮಗೆ ಯಾವ ರೀತಿ ಗ್ರಹಣ ಕಾಣಿಸ್ಲಿಲ್ವೋ ಹಾಗೆ ನಮ್ಮ ಬಾಧೆಗಳೆಲ್ಲ ಕ್ರೋಧಿನಾಮ ಸಂವತ್ಸರದಲ್ಲಿ ಮುಗಿದೋಯ್ತು. ಇನ್ನು ಹೊಸ ವರ್ಷದಲ್ಲಿ ನಮಗೆ ಹೊಸವನ್ನು ಕೊಡಲಿ ಅಂತೇಳಿ ಆ ಸ್ವಾಮಿಯನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು, ದೇವಸ್ಥಾನದಲ್ಲಿ ಇವತ್ತಿನ ಕಾರ್ಯಕ್ರಮಗಳು ಮತ್ತು ವಿಶೇಷ ಪೂಜೆಗಳ ಬಗ್ಗೆ ಹೇಳೋದಾದರೆ, ನಮ್ಮದು ಇವತ್ತು ವಿಶೇಷವಾಗಿ ಹೊಸ ಹಬ್ಬ. ಬೆಳಗ್ಗೆ ಪುಣ್ಯಾಹದಿಂದ ದೇವಸ್ಥಾನವೆಲ್ಲ ಶುದ್ಧಿ ಮಾಡಿ ನಾವು ಸ್ವಾಮಿಗೆ ಎಲ್ಲ ಮಂತ್ರಗಳನ್ನು ಉಪದೇಶದಿಂದ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಮಾಡಿ ಸ್ವಾಮಿಗೆ ಬೇವು ಬೆಲ್ಲವನ್ನು ನೈವೇದ್ಯ ಮಾಡಿ ಆ ಪ್ರಸಾದವನ್ನು ಎಲ್ಲ ಭಕ್ತರಿಗಳಿಗೂ ಹಂಚುವಂಥ ವಿಶೇಷ ಮಾಡಿದ್ದೀವಿ. ಈಗ ಮಹಾಮಂಗಳಾರತಿ ಆದ ತಕ್ಷಣ ಎಲ್ಲರಿಗೂ ಬೇವು ಬೆಲ್ಲ ಕೊಟ್ಟು ಸಿಹಿ ಮತ್ತು ಕಹಿಯನ್ನು ಎರಡೂ ಅನುಭವಿಸಿ ಈ ವಿಶ್ವಾವಸುನಾಮ ಸಂವತ್ಸರ ಎಲ್ಲ ಸುಖವಾಗಿರಿ ಅಂತೇಳಿ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡೋದು ಕೂಡ ಇಟ್ಕೊಂಡಿದ್ದೀವಿ. ಪಂಚಾಂಗ ಶ್ರವಣವನ್ನು ಮಾಡಲಾಯಿತು ದೇವಸ್ಥಾನದಲ್ಲಿ. ಸೊ ಇವತ್ತು ಹೊಸ ಪಂಚಾಂಗ ಶುರು. ಸೊ ಬೇವು ಬೆಲ್ಲ ಎರಡೂ ಕೂಡ ಮಿಕ್ಸ್ ಆಗಿ ಇರುತ್ತೆ ಅದರಲ್ಲಿ, ಅಂದರೆ ಜೀವನದ ಕಹಿ ಮತ್ತು ದುಃಖ ಸುಖ ಎಲ್ಲವೂ ಕೂಡ ಇರುತ್ತೆ ಇವತ್ತಿನ ಪಂಚಾಂಗದಲ್ಲಿ. ಇವತ್ತಿಂದ ಶುರುವಾಗುತ್ತೆ, ಎಲ್ಲರ ಜೀವನ ಪ್ರಾರಂಭ ಆಗುತ್ತೆ ಹೊಸ ವರ್ಷಕ್ಕೆ. ಸೊ ಹೇಗೆ ಬಂದಿದೆ ಗುರೂಜಿ ಅದಂದರೆ ಕಷ್ಟ ಸುಖ ಎರಡೂ ಇರುತ್ತೆ. ಸೊ ಪಂಚಾಂಗ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ತಪ್ಪು ಭಾವನೆಯಿಂದ ಜನವರಿ 1ನೇ ತಾರೀಕು ಹೊಸ ಹಬ್ಬ ಅಂತ ಹೋಗಿ ರಾತ್ರಿಯಲ್ಲಿ MG ರೋಡಲ್ಲಿ ಕುಣಿದು ಕೊಪ್ಪಳಿಸಿ ಮಾನ್ಯ ದಿನ ಎಷ್ಟೋ ಜನ ಪೊಲೀಸ್ನವರಿಗೆ, ಎಷ್ಟೋ ಜನ ಆಸ್ಪತ್ರೆಗಳಿಗೆ ಹೋಗುವಂಥ ವಿಶೇಷಗಳನ್ನು ನಾವು ನೋಡಿದ್ದೀವಿ. ಆದರೆ ಈ ನಮ್ಮ ಹೊಸ ವರ್ಷ ಯುಗಾದಿ ಹಬ್ಬ ಏನಿದೆ, ನಮ್ಮ ಭಾರತ ರೀತಿಯಾಗಿ ಸಂಸ್ಕೃತಿಯ ಪರಂಪರೆಯ ರೀತಿಯಾಗಿ
ಯುಗಾದಿಯಿಂದ ಯುಗಾದಿ ಒಂದು ಹೊಸ ವರ್ಷ ಅಂತ ನಾವು ಹೇಳ್ತೀವಿ. ಆ ಯುಗಾದಿ ಹಬ್ಬದ ದಿನ ನಾವು ಏನು ಮಾಡ್ತೀವಿ, ಯಾವ್ಯಾವ ದೇವಸ್ಥಾನಗಳಿಗೆ ಹೋಗಿ ದೇವಸ್ಥಾನ ದರ್ಶನ ಎಲ್ಲ ಮಾಡಿಕೊಂಡು ಮನೆಯಲ್ಲಿ ಹಿರಿಯರು ಮನೆಯೆಲ್ಲ ಶುದ್ಧಿ ಮಾಡಿ ಮನೆಯಲ್ಲಿರೋ ದೇವರುಗಳಿಗೆಲ್ಲ ದೀಪ ಪೂಜೆ ಪುನಸ್ಕಾರ ಹೂವು ಎಲ್ಲ ಹಾಕಿರ್ತಾರೆ. ದೊಡ್ಡವ್ರ ಕೈಯಿಂದ ಬೇವು ಬೆಲ್ಲ ಕೊಡ್ತಾರೆ. ಮಗು ನೋಡಪ್ಪ ನಿನ್ನ ಜೀವನದಲ್ಲಿ ಕಹಿ ಸಿಹಿ ಎರಡೂ ಇರ್ಲಿತ. ಬರೀ ನಾವು ಹಗಲನ್ನೇ ನೋಡ್ತಾ ಇದ್ದರೆ ನಮ್ಗೆ ಅದು ರುಚಿ ಕಾಣಿಸೋದಿಲ್ಲ, ಕತ್ಲು ಬರಬೇಕು. ಯಾಕೆಂದರೆ ಮಲ್ಕೊಳ್ಳೋ ಹಗಲಲ್ಲಿ ಮಲ್ಕೊಂಡು ನಿದ್ದೆ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ನೈಟ್ ಡ್ಯೂಟಿ ಮಾಡ್ಕೊಂಬಂದ್ರೆ ಹಗಲಲ್ಲಿ ಮಲ್ಕೊಂಡ್ರೆ 1 ಅವರ್ 2 ಅವರ್ ಮಲ್ಗೆ ಎದ್ಬಿಡ್ತಾರೆ. ಆ ರೀತಿಯಾಗಿ ನಿನ್ನ ಜೀವನದಲ್ಲಿ ಕಹಿ ಮತ್ತು ಸಿಹಿ ಎರಡು ಸಮವಾಗಿರಲಿ. ಜಾಸ್ತಿ ಕಹಿನೂ ಬೇಡ, ಜಾಸ್ತಿ ಸಿಹಿನೂ ಬೇಡ ಅಂಥೇಳಿ ಆ ಬೇವು ಮತ್ತು ಬೆಲ್ಲ. ಆದರೆ ನಮಗೆ ಬಾಯಿಗೆ ಹಾಕ್ಕೊಂಡ ತಕ್ಷಣ ಫಸ್ಟ್ ಗೊತ್ತಾಗೋದೇ ಬೆಲ್ಲದ ರುಚಿ, ಆಮೇಲೆ ಬೇವಿನ ರುಚಿ. ಹಾಗೆ ಜೀವನದಲ್ಲಿ ಸಿಹಿ ರುಚಿ ಚೆನ್ನಾಗಿರಲಿ, ಕಹಿ ಎಲ್ಲ ಸ್ವಲ್ಪ ಇರಲಿ ಅಂತೇಳಿ ಆ ಬೇವು ಬೆಲ್ಲ ಕೊಡುವಂಥ ವೈಶಿಷ್ಟ್ಯತೆ. ಇವತ್ತಿನ ಹಬ್ಬ ವಿಶೇಷವಾಗಿದೆ. ವಿಶ್ವಾವಸುನಾಮ ಸಂವತ್ಸರ ಎಲ್ಲರಿಗೂ ಅನುಕೂಲ ಮಾಡಲಿ, ಎಲ್ಲರಲ್ಲೂ ಒಳ್ಳೆಯ ಭಾವನೆ ಬರಲಿ. ದಾನ ಧರ್ಮ ಯಾಗ ಯಜ್ಞ ಪುಣ್ಯ ಪ್ರಾರ್ಥನೆ ಯಾತ್ರೆಗಳು ಇದೆಲ್ಲ ಮಾಡಿ ನಿಮ್ಮ ಸುಖ ಸಂಸಾರವನ್ನು ಚೆನ್ನಾಗಿಟ್ಕೊಂಡು ಆ ಭಗವಂತನ ಪರಿಪೂರ್ಣವಾದ ಅನುಗ್ರಹವನ್ನು ಪಡೀರಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ. ನೋಡಿದ್ರಲ್ಲ, ಇದಿಷ್ಟು ಪ್ರಧಾನ ಅರ್ಚಕರಾದ ಸೋಮಸುಂದರ ದೀಕ್ಷಿತ್ ಅವರ ಮಾತು. ಎಲ್ಲರೂ ಕೂಡ ತಮ್ಮ ಏನು ಮನೆಯ ಪಕ್ಕದಲ್ಲಿರುವ ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಒಂದು ದರ್ಶನ ಮಾಡಿ ಪ್ರಾರ್ಥನೆ ಮಾಡಿ ಅಂತ ಹೇಳೋ ಮೂಲಕ ಯುಗಾದಿಯನ್ನು ಆಚರಿಸಿ ಅಂತ ಪ್ರಧಾನ ಅರ್ಚಕರಾದ ಸೋಮಸುಂದರ ದೀಕ್ಷಿತ್ ಅವರು ಹೇಳಿದಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಅವ್ರ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.